ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 533ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಹನುಮಾನನು ಇಡೀ ಲಂಕಾ ನಗರಿಯನ್ನು ಹಲವಾರು ಸಲ ಸುತ್ತಿ ಪ್ರತಿ ಮನೆಯಲ್ಲಿಯೂ ಸುಳಿದಾಡಿ ಸಂಧಿಗೊಂದಿಗಳನ್ನು ಹುಡುಕಿ ಸೀತೆಯ ಸುಳುವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಸಿಗುವುದಿಲ್ಲ. ರಾವಣನ ಅರಮನೆಯಲ್ಲಿಯೂ ಕೂಡ ನೋಡ್ತಾನೆ. ರಾವಣನ ರಾಣಿಯರ ಅಸ್ತವ್ಯಸ್ತ ರೀತಿಯಲ್ಲಿ ವಿವಿಧ ಭಂಗಿಗಳಲ್ಲಿ ಮಲಗಿದ್ದನ್ನು ಅವರ ಮಧ್ಯೆ ಹೋಗಿ ಸೀತೆಯನ್ನು ಹುಡುಕ್ತಾನೆ. ಅಲ್ಲಿ ಸಿಗೋದಿಲ್ಲ. ನಿರಾಶೆ ಆಗ್ತಾನೆ, ಖಿನ್ನತೆಗೆ ಒಳಗಾಗ್ತಾನೆ. ಒಂದು ಕ್ಷಣ ವಿಚಾರ ಮಾಡ್ತಾನೆ. ಸೀತೆ ಸಿಗಲಿಲ್ಲ ಎಂಬ ಈ ಸುಳುವನ್ನು ನಾನು ಮರಳಿ ಹೋಗಿ ರಾಮನಿಗೆ ಮತ್ತು ಸುಗ್ರೀವನಿಗೆ ಹೇಳಿನಂದ್ರೆ ಅಲ್ಲೇ ನಾವು ಹೊತ್ತಾಗ್ತವೆ. ರಾಮ ಬದುಕುವುದಿಲ್ಲ, ಸುಗ್ರೀವ ಬದುಕುವುದಿಲ್ಲ, ನಂತರ ಅವರು ಕುಲಗಳನ್ನೇ ನಾಶವಾಗಿ ಹೋಗ್ತವೆ. ಅದಕ್ಕೆ ನಾನೇನು ಮಾಡಬೇಕಂದ್ರೆ ಆ ಕಡೆ ಹೋಗಂಗಿಲ್ಲ, ಇಲ್ಲೇ ಇದ್ದುಕೊಂಡೇ ಸೀತೆಯನ್ನು ಹುಡುಕ್ತಾ ಇರಬೇಕು. ಮೊದಲು ಪ್ರಾಣ ಬಿಡಬೇಕು, ತ್ಯಾಗ ಮಾಡಬೇಕಂತ ವಿಚಾರ ಮಾಡ್ತಾನೆ. ಅದು ಸರಿಯಲ್ಲ, ಮಹಾಪಾಪ ಅಂದ್ಕೊಂಡು ಜೀವಂತ ಇರೋ ತನಕ ಇಲ್ಲೇ ನಾನು ಸೀತೆಯನ್ನು ಹುಡುಕ್ತಾ ಇರಬೇಕು. ಮುಂದೆ ಅವರಲ್ಲಿ ತಿಳ್ಕೊಳ್ತಾರೆ, ಇಂದ ನಾಳೆ ಬರ್ತಾನೆ ಅಂದ್ಕೊಂಡು ಅವರು ಜೀವಂತವಾಗಿ ಉಳಿತಾರೆ ಅಂತ ಹೇಳ್ತಾನೆ. ಒಂದು ಕ್ಷಣ ಇಲ್ಲಿ ನನ್ನ ಪ್ರಯತ್ನವನ್ನು ನಾನು ಬಿಡಬಾರ್ದು ಮತ್ತು ದುಃಖದಿಂದ ಕೊಡಿಕೊಂಡು ಹೇಳ್ತಾನೆ. ಎದುರಿಗೆ ಒಂದು ಪ್ರದೇಶ ಕಾಣಿಸ್ತದೆ. ಅಂದರೆ ತಾನು ಎಲ್ಲ ಪ್ರದೇಶವನ್ನು ಸುತ್ತಿ ಸೀತೆಯನ್ನು ಹುಡುಕಿದ್ರೆ ಸೀತೆ ಸಿಕ್ಕಿಲ್ಲ. ಅದು ಸೀತೆಯನ್ನು ಹುಡುಕದೇ ಇದ್ದ ಪ್ರದೇಶ ತನ್ನ ಮುಂದೆ ಕಾಣಿಸ್ತದೆ. ಇದೊಂದು ಪ್ರದೇಶ ಉಳಿದಿದೆ, ವನ ಉಳಿದಿದೆ. ಆ ವನಕ್ಕೆ ನಾನು ಹೋಗಿ ಸೀತೆಯನ್ನು ಹುಡ್ಕೊಂಡು ಅಂದ್ಕೊಂಡು ಅಲ್ಲಿಂದ ಕೋಟೆಯಿಂದ ಜಿಗಿದು ಕೋಟೆಯದು ಗೋಡೆ ಮೈಯಿಂದ ಜಿಕ್ಕುವಂತ ಆ ವನದತ್ತ ಹೋಗ್ತಾನೆ. ಅಲ್ಲಿ ಆ ವನದ ವರ್ಣನೆಯನ್ನು ಮಹರ್ಷಿ ವಾಲ್ಮೀಕಿಯವರು ಹನುಮಾನನ ಮೂಲಕ ಹನುಮಾನ ಯಾವ ರೀತಿಯಾಗಿ ಇದನ್ನು ನೋಡಿದ, ಅನುಭವಿಸಿದ ಅನ್ನೋದರ ಅವನ ಶಬ್ದಗಳಲ್ಲಿ ಇದನ್ನು ಹೀಗೆ ಮುಂದುವರಿಸ್ತಾರೆ. ವಸಂತದ ಚಿಗುರುವ ಸಾಲ, ವಸಂತಕಾಲ ಶುರುವಾಗಿರ್ತದೆ. ಅಂದರೆ ದೀಕ್ಷಾಗುವಿಂದ ಹೊರಗೆ ಬಂದಾಗ ವಸಂತಕಾಲ ಶುರುವಾಗಿರ್ತದೆ. ಅಲ್ಲಿಂದ ಇವನು ಈ ಕಡೆಗೆ ಸಮುದ್ರವನ್ನು ಹಾರಿ ಲಂಕೆಗೆ ಬಂದಾಗೂ ಲಂಕೆಯಲ್ಲಿ ಕೂಡ ವಸಂತ ಋತು ಇರ್ತದೆ, ವಸಂತ ಕಾಲ ಇರ್ತದೆ. ಆ ಸಮಯದಲ್ಲಿ ಸಾಲ ಮರ ಚಿಗುರ್ತಿರ್ತದೆ. ಸಾಲ, ಅಶೋಕ, ಉದ್ದಲಕ, ನಾಗ ಈ ಎಲ್ಲ ಪ್ರಕಾರದ ವೃಕ್ಷಗಳು ಚಿಗುರ್ತಿರ್ತವೆ, ಹೂ ಬಿಡ್ತಿರ್ತವೆ. ಈ ದೃಶ್ಯ ಸಾಮಾನ್ಯವಾಗಿ ಚೈತ್ರ, ಈಗ ನೀವು ಮುಂದುವರುವಂಥ ನಾವೇನು ಉಗಾದಿ ಅಂತೀವಲ್ಲ, ಹೊಸ ವರ್ಷದ ಹೊಸ ತಿಂಗಳ ಅದು ಚೈತ್ರ ಮಾಸ. ಈ ಚೈತ್ರ ಮಾಸದಲ್ಲಿ ಈಗೇನೆ ಶುರುವಾಗಿರ್ತದೆ ನಿಮಗೆ. ಮಾಘ ಮಾಕ್ಷ ಮುಗ್ಯಾಕೆ ಬಂದಾಗ ಹೋಳಿ ಹುಣ್ಣಿಮೆ, ಶಿವರಾತ್ರಿ ದಾಟಿ ಹೋಳಿ ಹುಣ್ಣಿಮೆ ಮುಗಿತಾ ಬರ್ತಲ್ಲೇ ನಿಸರ್ಗದಲ್ಲಿ ನಾವು ಈ ಬದಲಾವಣೆಯನ್ನು ಕಾಣ್ತೇವೆ. ಭೂಮಿ ಚಿಗಿರ್ಲಿಕ್ಕೆ ಹತ್ತದ, ಒಂದು ಕಡೆಗೆ ಇದನ್ನೇ ಎಲೆಗಳನ್ನು ಬಿಟ್ಟಿರ್ತದೆ, ಎಲೆಗಳ ಒಂದು ಸೌಂದರ್ಯ, ಮತ್ತೊಂದು ಕಡೆ ಹೂ ಬಿಟ್ಟಿರ್ತದೆ. ಆ ಹೂವಿನ ಸೌಂದರ್ಯದಿಂದ ಇದು ಮದುಮಗಳಂತೆ ಈ ಪೃಥ್ವಿ ಏನಿದೆಯಲ್ಲ, ಭೂಲೋಕ ಏನಿದೆ, ಭೂಮಂಡಲ ಏನಿದೆ, ಭೂತಾಯಿ ಏನಿದೆ ಕಂಗೊಳಿಸ್ತಾ ಇರ್ತಾಳೆ. ಅಲ್ಲಿ ಕೂಡ ಇದೇ ಒಂದು ಸೌಂದರ್ಯ ಇರ್ತದೆ. ವಸಂತದ ಚಿಗುರುವ ಸಾಲ, ಅಶೋಕ, ಉದ್ದಲಕ, ನಾಗ ವೃಕ್ಷ ದರ್ಶನ ಕಂಡನು ಹನುಮ. ಎಲ್ಲ ವೃಕ್ಷಗಳು ಚಿಗುರುವುದನ್ನು ದೃಶ್ಯವನ್ನು ಕಾಣ್ತಾನೆ. ಹೂವಲ್ಲಿ ಸುತ್ತಿದ ಮಾವು ತೋಪಿಗೆ, ಮಾವಿನ ಗಿಡನೂ ಏನಾಗಿರ್ತದೆ, ಹೂ ಬಿಟ್ಟಿರ್ತದೆ. ಒಂದು ಅದರ ಜೊತೆಗೆ ಮತ್ತೊಂದು ಇದು ವನ ಅಂದರೆ ತೋಪ ಅಂದರೆ ಅಲ್ಲಿ ಹೆಚ್ಚು ಕಡಿಮೆ ಹೂವೆಳೆಗಳೇನು ಇರ್ತಾವೆ. ಅವು ಮಾವಿನ ಗಿಡಕ್ಕೆ ಸುತ್ತಕೊಂಡಿವೆ, ಅಂದರೆ ಇವು ಸಮೀಪ ಇದ್ದಂಥ ವೃಕ್ಷಗಳಿಗೆ ಸುತ್ತಕೊಂಡಿರ್ತವೆ. ಹೂ ಸುತ್ತಿದ ಮಾವ ತೋಪಿಗೆ ವೇಗದ ತಲುಪಿದ ಹನುಮ ನಾಚಾರದಂತೆ. ನೋಡಿ ಅಲ್ಲಿ ಆ ದೃಶ್ಯ ಕಾಣ್ತಾನೆ. ಒಂದು ಮಾವಿನ ತೋಪನ್ನು ಹೋಗ್ತಾನೆ. ಅಂದರೆ ಮಾವಿಂದ ಆಚೆ ತೋಪ ಇರ್ತದೆ, ಬಣ ಇರ್ತದೆ. ಆ ಬಣಕ್ಕೆ ಹೇಗೆ ಹೋಗ್ತಾನಪ್ಪ ಅಂದ್ರೆ ಬಿಲ್ಲಿನಿಂದ ಬಿಟ್ಟಂಥ ಬಾಣದಾಗೂ ಇಲ್ಲಿ ಅದ ನೋಡಿ, ಈ ಕಟ್ಟಿಗೆಯಿಂದ ಮಾಡಿದಂಥ ಬಾಣ ಮತ್ತು
ನಾಚಾರ ಅಂದ್ರೆ ಕಬ್ಬಿಣದಿಂದ ಮಾಡಿದಂಥ ಬಾಣ. ಈ ಕಬ್ಬಿಣದಿಂದ ಮಾಡಿದಂಥ ಬಾಣ ಬಿಲ್ಲಿನಿಂದ ಬಿಟ್ಟಾಗ ಎಷ್ಟು ಒಂದು ವೇಗದ ಹೋಗ್ತಾನೆ, ಅಂಥ ಶರವೇಗದಲ್ಲಿ ಹನುಮ ಆ ತೋಪು ಕಡೆ ಹೋಗ್ತಾನೆ. ವಸಂತದ ಪುಷ್ಪಭರಿತ ಸಂಪಿಗೆ ಫಲಭರಿತ ಮಾವು ವೃಕ್ಷಗಳ ದರ್ಶನ ಕಂಡನು ಹನುಮ. ಆ ತೋಪಿಗೆ ಆ ವನಕ್ಕೆ ಹೋಗ್ತಾನೆ, ಸುತ್ತುವರೆದು ನೋಡ್ತಾನೆ. ವಸಂತದಲ್ಲಿ ಪುಷ್ಪಭರಿತ, ವಸಂತ ಎಲ್ಲ ಗಿಡಗಳೇನಾಗಿರ್ತಾವ ಹೂವಿನಿಂದ ತುಂಬಿರ್ತಾವ. ಮುಂದೆ ಮಾವು ಕೂಡ ತುಂಬಿರ್ತದೆ. ಕೆಲವೊಂದು ಆಗಲೇ ಫಲ ಧರಿಸಲಿಕ್ಕೆ ಶುರು ಮಾಡಿರ್ತಾವೆ, ಹಣ್ಣಾಗಲಿಕ್ಕೆ ಹಣ್ಣು ಮಿಡಿಗಾಯಿ ಬಿಟ್ಟಿರ್ತಾವೆ, ಸಣ್ಣ ಕಾಯಿ ಬಿಟ್ಟಿರ್ತಾವೆ, ಇನ್ನು ಕೆಲವೊಂದು ಹಣ್ಣು ಬಿಟ್ಟಿರ್ತಾವೆ. ಈ ಒಂದು ದೃಶ್ಯ ಸಾಮಾನ್ಯವಾಗಿ ಈ ವಸಂತ ಋತುವಿನಲ್ಲಿ ಕಾಣಿಸ್ತದೆ. ಇವುಗಳ ದೃಶ್ಯವನ್ನು ಕಾಣ್ತಾನೆ. ಕಂಡನು ಹನುಮ ವನ ಪ್ರವೇಶಿಸಿದ ಕ್ಷಣ ಹರುಷಿತ ಮಾನವ ವಿಭಿನ್ನ ಪ್ರಾಣಿ ಮತ್ತು ಪಕ್ಷಿಗಳ ಬೀಡ. ಅಷ್ಟೇ ಇಲ್ಲ, ಆ ವನದಾಗ ಹೋದ ತಕ್ಷಣ, ಪ್ರವೇಶಿಸಿದ ತಕ್ಷಣ ಅವನಿಗೆ ಯಾರು ಕಾಣ್ತಾರೆ ಅಂದರೆ ಮಾನವರು ಕಾಣ್ತಾರಲ್ಲ, ಹರುಷಿತ ಮಾನವರು, ಅಗದಿ ಸಂತೋಷದಿಂದ ಇದ್ದಂತಹ ಮಾನವರು ಆ ವನದಲ್ಲಿ ಕಾಣಿಸ್ತವೆ. ವಿಭಿನ್ನ ಪ್ರಾಣಿಗಳು ಕಾಣಿಸ್ತವೆ ಮತ್ತು ಪಕ್ಷಿಗಳು ಕಾಣಿಸ್ತವೆ. ಮಾನವರು, ಪ್ರಾಣಿ, ಪಕ್ಷಿಗಳು ಇದ್ದದ್ದನ್ನು ಆ ವನದಲ್ಲಿ, ಆ ವನದ ಸುತ್ತಮುತ್ತ ಇದ್ದದ್ದನ್ನು ಹನುಮ ನೋಡ್ತಾನೆ. ಚೈತ್ರದ ಕಾನನದ ಸೊಬಗು, ಚೈತ್ರ ಮಾಸದ ಈ ಅರಣ್ಯದ ಸೊಬಗು ಅದ್ವಿತೀಯ. ಅದು ವರ್ಣಿಸಲು ಶಬ್ದಗಳ ಅಲಂಕಾರ, ಉಪಮಾ ಉಪಮೆಗಳ ಕೊರತೆ ಎದ್ದು ಕಾಣಿಸ್ತಿದೆ. ಅದಕ್ಕೆ ಹೇಳ್ತಾರೆ ವಾಲ್ಮೀಕಿಯವರು, ಚೈತ್ರದ ಕಾನನದ ಸೊಬಗು, ಚೈತ್ರ ಮಾಸದ ಅರಣ್ಯದ ಸೊಬಗು, ಹಕ್ಕಿಗಳ ಚಿಲಿಪಿಲಿ. ಇದು ಸಾಮಾನ್ಯವಾಗಿ ಯಾರು ಸುತ್ತಮುತ್ತ ಗುಡ್ಡಗಳಿರ್ತಾವೆ ಅಂದರೆ ಈಗ ಬೋಳುಗುಡ್ಡುಗಳಲ್ಲ, ಎಲ್ಲ ಹಾಳು ಮಾಡಿದ್ದು, ಗಣಿಗಾರಿಕೆ ಮಾಡಿದ್ದು, ಕಲ್ಲು ಒಡೆದು ತೆಗೆದಿದ್ದು, ಈ ಗುಡ್ಡಗಳಲ್ಲಿ ಈ ಚೈತನ್ಯ ಇರುವುದಿಲ್ಲ. ನ್ಯಾಚುರಲಾಗಿ ಇನ್ನೂ ಏನು ಉಳಿದವಲ್ಲ ಅಲ್ಲಿ. ಈಗ ಸಾಮಾನ್ಯವಾಗಿ ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ, ಅದೇ ನೀವು ಮಂಗಳೂರಾಗ ಅಷ್ಟೊಂದು ಸಿಗಲಿಕ್ಕಿಲ್ಲ. ಇದು ದಕ್ಷಿಣ ಕನ್ನಡದಲ್ಲಿ ಉತ್ತರ ಕನ್ನಡ ಏನದ ಜಿಲ್ಲೆ, ಕಾರವಾರ ಜಿಲ್ಲೆ ಅಂತ ನಾವು ಕರಿತೇವೆ. ಅದು ಏನು ಸಹ್ಯಾದ್ರಿ ಬೆಟ್ಟಗಳ ಶ್ರೇಣಿ ಇದೆ, ಇನ್ನೂ ಬಹಳಷ್ಟು ಕಾಡ. ಹಂಗೆ ಒರಿಜಿನಲ್ ತಂದು ಏನು ರೂಪದಾಗದೆಲ್ಲ ಬದಲಾಕೋತಾ ಇರ್ತದೆ. ಈ ಒಂದು ಸೌಂದರ್ಯವನ್ನು ನಾವು ಇಂತಹ ಕಾಡುಗಳಲ್ಲಿ ಕಾಣಲು ಸಾಧ್ಯ. ಎಲ್ಲೆಲ್ಲಿ ಕಾಡುಗಳ ರಕ್ಷಣೆ ಆಗಿದೆ, ನ್ಯಾಚುರಲ್ ಆಗಿದ್ದಾವ, ಅದೇ ರೀಫಾರೆಸ್ಟೇಷನ್ ಮಾಡಿರ್ತಾರೆ. ರೀಫಾರೆಸ್ಟೇಷನ್ದಾಗ ಇವು ಸರ್ಕಾರ ಏನು ಮಾಡ್ತಿದೆ, ಒರಿಜಿನಲ್ ಗಿಡಗಳನ್ನೆಲ್ಲ ಕಡಿದು ತೆಗೆದು ಬೇಗ ಬೆಳೆಯುವಂಥವು ತಮಗೆ ಹಂಗೆ ರೈತ ಎಲ್ಲ ಭೂಮಿಯ ಮ್ಯಾಗ ಇದ್ದಂಥದ್ದನ್ನೆಲ್ಲ ಹುಲ್ಲು ಕಡ್ಡಿ ಗಂಟಿಗಳನ್ನು ಮಾಡಿ ಹೊಲ ಮಾಡ್ಕೊತಾರಲ್ಲ, ತನಗೆ ಜೋಳ ಬೆಳೀತಾರಲ್ಲ, ಆ ರೀತಿಯಾಗಿ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ರೀಫಾರೆಸ್ಟಿಂಗ್ದಾಗ ತಮಗೆ ಬೇಕಾದಂತಹ ಗಿಡಗಳ ಸಸಿಗಳನ್ನು ನೆಡ್ತಿರ್ತಾರೆ. ಆ ಫಾರೆಸ್ಟು ಅಲ್ಲ, ಇದು ನ್ಯಾಚುರಲ್ ಇರಬೇಕು. ನಿಸರ್ಗ ಹೆಂಗೆ ಅದನ್ನು ಬೆಳೆಸಿದೆಲ್ಲ ಆ ರೀತಿ ಅಂತ ಒಂದು ಅರಣ್ಯಗಳಲ್ಲಿ ಮಾತ್ರ, ಕಾನನಗಳಲ್ಲಿ ಮಾತ್ರ ನಾವು ಚೈತ್ರದ ಸೊಬಗನ್ನು ಕಾಣಲು ಸಾಧ್ಯ. ಇಲ್ಲದ್ರೆ ಬೇರೆ ಕಡೆಗೆ ಅದು ಕಾಣೋದು. ಇರಲಿ, ಊರಾಗಿದ್ದ ಗಿಡಗಳೇನು ಹಾಗೇನಿಲ್ಲ, ಊರಾಗಿದ್ದ ಗಿಡಗಳನ್ನು ಇವೆ, ಆದರೆ ಆ ರೀತಿ ಇವು ಬಿಡ್ತಿರ್ತಾವೆ. ಇಲ್ಲಿ ಧೂಳ ಬಿಟ್ಟಿರ್ತದೆ. ಸಾಮಾನ್ಯವಾಗಿ ನೀವು ಮಾವಿನ ಗಿಡಗಳ ಮನೆ ಮುಂದೆ ಹಚ್ಚಿದ್ರೆ ಹೂ ಬಿಟ್ಟಾಗ ನೋಡ್ರಿ ನೀವು, ಅಥವಾ ನೀವು ಸಣ್ಣ ಹೂವಿನ ಗಿಡಗಳನ್ನು ನೋಡ್ರಿ, ಎಲ್ಲ ಧೂಳ ಬಿದ್ದಿರ್ತದೆ. ಆ ಸೌಂದರ್ಯ ಆ ಮಾಸಕ್ಕೆ ತಕ್ಕಂತೆ ಅವು ಏನು ಮಾಡ್ತಾವೆ, ಹೂ ಬಿಡ್ತಿರ್ತಾವೆ. ಆದರೆ ಇದೇನು ದೂಷಿತ ಏನು ವಾತಾವರಣ ಇದೆಯಲ್ಲ, ಈ ವಾತಾವರಣ ಅದರ ಸೌಂದರ್ಯವನ್ನು ಹಾಳು ಮಾಡಿರ್ತದೆ. ಅದಕ್ಕೆ ಕಾನನ ಸೌಂದರ್ಯವನ್ನು ನಾವು, ಚೈತ್ರ ಮಾಸದ ಕಾನನ ಸೌಂದರ್ಯವನ್ನು ಕಾಣಬೇಕಾಗಿತ್ತಂದ್ರೆ ಇನ್ನೂ ನಿಸರ್ಗ ಸಹಜವಾಗಿ ಬೆಳೆದಂತಹ ನಿಸರ್ಗ ಏನಿದೆಯಲ್ಲ, ಯಾವ ಕಾಡು ಹೊಂದಿದಿಲ್ಲ, ಆ ಕಾಡಿನಲ್ಲಿ ಇದು ಈ ಸೌಂದರ್ಯ ನೋಡಲಿಕ್ಕೆ ಸಿಗ್ತಿದೆ. ಚೈತ್ರ ಕಾನನದ ಸೊಬಗು, ಹಕ್ಕಿಗಳ ಚಿಲಿಪಿಲಿ. ಆವಾಗ ನೀವು ನೋಡ್ರಿ, ಭೂಮಿ, ಗಿಡಗಳು, ಮಾವಿನ ಮರ ಆಗಲಿ ಇನ್ಯಾವುದೇ ಮರಗಳು ಚಿಗುರ್ಲಿಕ್ಕೆ ಶುರು ಮಾಡಿದ ತಕ್ಷಣ ನಮಗೆ ಮೊದಲು ಕೇಳಿಸೋದಂದ್ರೆ ಕೋಗಿಲದ ಕುಹುಕ. ಕೋಗಿಲ ನೋಡಿ, ಹೆಚ್ಚಾಗಿ ಮಾವಿನ ಗಿಡದಲ್ಲಿ ಇರ್ತಾವೆ, ಮಾವಿನ ಗಿಡದಲ್ಲಿ ಕೋಗಿಲೆಗಳಿರ್ತಾವೆ. ಅಂದರೆ ಈ ಒಂದು ಆನಂದದಿಂದ ಅವೇನು ಮಾಡ್ತಿರ್ತಾವೆ, ತಮ್ಮ ಹರ್ಷವನ್ನು ತಮ್ಮ ಗಾಯನದ ಮುಂದೆ ಹೊರಗೆ ಹಾಕ್ತಿರ್ತವೆ. ಈ ಹಕ್ಕಿಗಳ ಚಿಲಿಪಿಲಿ, ಕೋಗಿಲಂತ ಇನ್ನೂ ಹಲವಾರು ಹಕ್ಕಿಗಳು ತಮ್ಮ ಸಂತೋಷವನ್ನು, ತಮ್ಮ ಕರೆಯನ್ನು ವ್ಯಕ್ತಪಡಿಸ್ತಿರ್ತವೆ. ರಜತ ಹೊಂಬನದ ವೃಕ್ಷಗಳ ದೃಶ್ಯ ಕಂಡನು ಹನುಮ. ರಜತ ಹೊಂಬಣ್ಣದ, ಕೆಲವೊಂದು ಕಡೆ ಬೆಳ್ಳಗಿರ್ತಿತ್ತು, ಇನ್ನು ಕೆಲವೊಂದು ಕಡೆ ಹೊಂಬಣ್ಣದಿರ್ತಿತ್ತು. ಅದು ಗಿಡಗಳ, ನೀವು ಬಹುತೇಕ ಈ ಚಿಗುರುವಾಗ ನೋಡಿ, ನೀವು ಚಿಗುರುವಾಗ ಚಿಗುರದ ಕೆಲವೊಂದು ಹಚ್ಚಗೆ ಹಸಿರು ಇರ್ತದೆ, ಒಂದು ತಿಳಿ ಹಸಿರು ಇರ್ತದೆ,
ಒಂದು ತಿಳಿ ಬ್ರೌನ್ ಕಲರ್ ಇರ್ತದೆ, ಕಂದು ಕಲರ್ ಇರ್ತದೆ, ಗಾಢ ಕಂದು ಕಲರ್ ಇರ್ತದೆ, ಹಳದಿ ಕಲರ್ ಇರ್ತದೆ, ನೀಲಿ ಕಲರ್ದಾಗ ಗುಡ್ಡ. ನೀವು ಈ ದೊಡ್ಡ ದೊಡ್ಡ ಅರಣ್ಯಗಳಲ್ಲಿ ಈ ಪ್ರಕಾರದ ಬಣ್ಣದ ಚಿಗುರುವ ಎಲೆಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಕೆಲವೊಂದು ಕಡೆ ರಜತ ಬೆಳಿಗತೆ ಕಾಣಿಸಿರ್ತಾವೆ ಬೆಳ್ಳಗೆ, ಇನ್ನೊಂದು ಕಡೆಗೆ ಹೊಂಬಣ್ಣಿನಂತೆ ಬಂಗಾರದ ಚಿನ್ನದ ಬಣ್ಣಂತೆ ಕಾಣ್ತಿರ್ತಾವೆ. ವೃಕ್ಷದರ್ಶ ಕಂಡನು ಹನುಮ. ಸೂರ್ಯ ಹೊಂಬನ್ನ ಸಮಚಿತ್ತಾರ ಬಿಡಿಸುತ್ತಿದ್ದವು. ಸೂರ್ಯೋದಯ ಹೊಂಬನ್ನ ಸಮಚಿತ್ತಾರ ಬಿಡಿಸುತ್ತಿದ್ದವು. ಸೂರ್ಯೋದಯದ ಹೊಂಗಿರಣಗಳೇನು ಬರ್ತಾವಲ್ಲ, ಹೊಂಗಿರಣಗಳು ಯಾವ ರೀತಿಯಾಗಿ ಚಿತ್ತಾರವನ್ನು ಆಕಾಶದಲ್ಲಿ ಬಿಡಿಸ್ತಾವ, ಅದೇ ರೀತಿಯಾಗಿ ವಸಂತದ ಕಾನನದ ಈ ದೃಶ್ಯ ಏನಿದೆ ಇದು ವಿಭಿನ್ನ ಪ್ರಕಾರದ ಚಿತ್ರಗಳನ್ನು ಬಿಡಿಸ್ತಿತ್ತು. ಇದು ಕವಿಯ ಕಣ್ಣಿಗೆ ಈ ರೀತಿಯಾಗಿ ಕಾಣಿಸ್ತಿದೆ. ಬಣ್ಣದ ಗಿಡಮರ ಹೂ ಹಣ್ಣುಗಳು ಉಣಿಸುತ್ತಿದ್ದವು. ಬಣ್ಣದ ಹೂ ಮರ ಗಿಡಗಳು ಉಣಿಸುತ್ತಿದ್ದವು. ಫಲ ಪುಷ್ಪಗಳ ಕೋಗಿಲೆ ಭ್ರಮರಗಳಿಗೆ. ನೋಡಿ ಕವಿ ಹೇಗೆ ಹೇಳ್ತಾರಂದ್ರೆ, ಈ ಗಿಡಮರಗಳು ಹೂ ಬಿಡುವುದನ್ನು ಈ ಭ್ರಮರಗಳನ್ನು ಅದರಲ್ಲಿರುವಂಥ ಮಕರಂದವನ್ನು ಹಿಡ್ಕೊಂಡು ಹೋಗಂತ ಆಹ್ವಾನ ಮಾಡ್ತಾವ, ಪರಿಮಳವನ್ನು ಬಿಡ್ತಾವ. ಸ್ವಾರ್ಥಿಗಳನ್ನು ಅನ್ನೋದು ಅವಕ್ಕೆ ಕೆಲವೊಂದು ಮಂದಿ ನಮ್ಮ ತತ್ವಜ್ಞಾನಿಗಳು ಹೇಳ್ತಿರ್ತಾರೆ, ಉದಾಹರಣೆ ಕೊಡ್ತಿರ್ತಾರೆ. ಮನುಷ್ಯ ಹೇಗಿರಬೇಕಪ್ಪ ಅಂದ್ರೆ ಗಿಡದಂತೆ ಏನು ನಿಸ್ವಾರ್ಥ ಇರಬೇಕು, ತ್ಯಾಗ ಇರಬೇಕು. ನೋಡಿ ಹೂ ಬಿಟ್ಟಾಗ ಅದು ಪರಿಮಳವನ್ನು ಕೊಡ್ತಿದೆ, ಚೆಂದ ಕೊಡ್ತಿದೆ ಮಂದಿಗೆ. ಅದು ತನ್ನ ಸ್ವಾರ್ಥಕ್ಕಾಗಿ ಬಿಡೋಲ್ಲ, ಇನ್ನೊಬ್ಬರ ಆನಂದಕ್ಕಾಗಿ ಬಿಡುತ್ತದೆ. ಅವ್ರದ್ದೊಂದು ದೃಷ್ಟಿಕೋನ. ಅದರ ನಿಸರ್ಗದಲ್ಲಿ ವಾಸ್ತವ ಏನಿದೆ, ಅದಕ್ಕೆ ವಾಲ್ಮೀಕಿ ಅವ್ರೇನು ಹೇಳ್ತಾರೆ ಅಂದರೆ, ಮೊದಲು ವಾಸ್ತವದ ಅರಿವು ಇರಬೇಕು, ತಿಳ್ಕೊಳ್ಬೇಕು. ನಾವು ವಾಸ್ತವ ಏನಿದೆ ಅಂದರೆ, ಆ ಹೂವು ತನ್ನ ಆಕರ್ಷಣೆ ಮೂಲಕ ಕೀಟಗಳನ್ನು ತನ್ನತ್ತ ಆಕರ್ಷಿಸಿಕೊಳ್ಳುವುದಕ್ಕಾಗಿ ಬಣ್ಣಗಳ ರೂಪ ತಾಳಿರ್ತದೆ. ಪರಿಮಳ ಗಾಳಿಯಾಗಿ ಯಾಕೆ ಬಿಡ್ತದೆ ಅಂದರೆ, ಎಲ್ಲೋ ದೂರ ಹರಡಿ ಹೋಗ್ತಂದ್ರೆ ಅದು ವಾಸನೆ ಅವಕ್ಕೆ ಬೆಳೀತಂದ್ರೆ ಅವು ಹುಡಿಕೊಂಡು ಹೂವಿಗೆ ಬರ್ತಾವೆ. ಹೂವಿಗೆ ಬಂದು ಮಕರಂದ ಇರೋ ಕಾಲಕ್ಕೆ ಅಲ್ಲೇನಾಗ್ತದೆ, ಅಲ್ಲಿ ಪರಾಗಸ್ಪರ್ಶ ಆಗಿ ಇಲ್ಲಿ ಒಂದು ಪ್ರಕಾರದ ಹೂವಿಂದನೂ ಒಂದು ಸ್ವಾರ್ಥ ಇರ್ತದೆ. ತಾನು ಬೀಜಗಳನ್ನು ಉತ್ಪನ್ನ ಮಾಡೋ ಸಲುವಾಗಿ, ಗರ್ಭಗಟ್ಟಿ ಬೀಜ ಉತ್ಪನ್ನ ಮಾಡೋ ಸಲುವಾಗಿ, ಈ ಪರಾಗಸ್ಪರ್ಶ ಕ್ರಿಯೆ ನಡೆಸೋ ಸಲುವಾಗಿ ಒಂದು ಕಡೆ ಆಕರ್ಷಣೀಯ ಬಣ್ಣಗಳನ್ನು ಹೊತ್ತು ಹೊರಗೆ ಬರ್ತದೆ ಪಕ್ಕಳಿಗಳಲ್ಲಿ, ಇನ್ನೊಂದು ಕಡೆ ಸುವಾಸನೆ ಗಂಧವನ್ನು ಬೀಳ್ತದೆ. ಅದಕ್ಕೆ ಅವು ಏನು ಮಾಡ್ತಾವೆ, ಇತ್ತು ಹೂವುಗಳು ಏನು ಮಾಡ್ತಿರ್ತಾವೆ ಅಂದರೆ, ಈಗ ಭ್ರಮರಗಳಿಗೆ ಸಲೌತನ ತಗೊಳ್ಳಿಕ್ಕೆ ಅವು ಆಹ್ವಾನ ಮಾಡಿದಂಗೆ, ಮತ್ತು ಕೋಗಿಲೆ ಆಯಿತು, ಅದರಂತೆ ಇನ್ನೂ ಗಿಳಿ ಆಯಿತು, ಇನ್ನೂ ಹಲವಾರು ಪಕ್ಷಿಗಳಿಗೆ ಉಣಬಡಿಸಲಿಕ್ಕೆ, ಅವಕ್ಕೆ ಊಟ ಹಾಕಲಿಕ್ಕೆ, ಆಹಾರ ಕೊಡಲಿಕ್ಕೆ ಫಲಪುಷ್ಪಗಳನ್ನು ಧರಿಸ್ತಾ ಇದ್ದೀವು. ನೀಡುತ್ತಿದ್ದವು ಮಿಲನದ ನೃತ್ಯ ಕರೆ ನವಿಲು. ನವಿಲು ಏನು ಮಾಡ್ತಿದ್ದ, ಅದೇ ವೇಳೆಯಲ್ಲಿ ಅದರದ್ದೊಂದು ಮಿಲನದ ಕರೆ. ಹೆಣ್ಣು ಮತ್ತು ಗಂಡು ನವಿಲು ಸಮಾಗಮ ಆಗುವುದು ಇದೇ ಚೈತ್ರ ಮಾಸದ ವಾತಾವರಣದಲ್ಲಿ. ಅವಾಗ ಏನು ಮಾಡ್ತಾವಂದ್ರೆ, ಹೆಣ್ಣು ನವಿಲು ಏನು ಮಾಡ್ತಿದೆ, ಗಂಡ ನವಿಲನ್ನು ಕರಿತಿದೆ, ಕೂಗಿ ಕರಿತಿದೆ. ಈ ಕೂಗಿ ಕರೆದ ನಂತರ ಇವರು ನಮಗೆ ಎಲ್ಲಿ ನೋಡಿದಲ್ಲಿ ಕಾನನದಲ್ಲಿ ಇವುಗಳ ಕೂಗಿನ ಒಂದು ಕಿರುಚಾಟ ಅನ್ಬೋದು ಮತ್ತು ಮಿಲನದ ದೃಶ್ಯಗಳನ್ನು ನೋಡಲಿಕ್ಕೆ ಸಿಗ್ತಿದೆ. ಹಕ್ಕಿಗಳು ಸಂಗಾತಿಗಾಗಿ ಕರಿತಾ ಇರ್ತಾವೆ. ಪ್ರತಿಯೊಂದು ಹಕ್ಕಿ ಈ ಒಂದು ಅವು ಯೂಶ್ವಲ್ ಆಗಿ ಮಾಡುವಂಥ ಕರೆ ಬೇರೆ, ಸಪ್ಪಳ ಬೇರೆ. ಆದರೆ ಮಿಲನದ ಕಾಲಕ್ಕೆ ಏನವು ಧ್ವನಿಯನ್ನು ಉಪಯೋಗ ಮಾಡ್ತಾವಲ್ಲ ಅದು ಬೇರೆ. ಮಿಲನದ ಧ್ವನಿಯೇ ಬೇರೆ ಇರ್ತದೆ. ಅದಕ್ಕೆ ಅದು ಎಲ್ಲ ಪ್ರತಿಯೊಬ್ಬರಲ್ಲಿದೆ, ಪ್ರತಿಯೊಂದು ಪ್ರಾಣಿಯಲ್ಲಿದೆ. ಮನುಷ್ಯನನ್ನು ಒಳಗೊಂಡು ಪ್ರತಿಯೊಂದು ಪ್ರಾಣಿಯಲ್ಲಿ ಸಹಜವಾಗಿ ಮಿಲನದ ಬಂದಾಗ ಸಂಗೀತಗಳ ಮೂಲಕ, ಧ್ವನಿಗಳ ಮೂಲಕ ಅವು ಕರಿತಾವ, ಆಹ್ವಾನ ನೀಡ್ತಿರ್ತಾವ. ಇದು ಸಹಜವಾಗಿ ನಡೆಯುವಂಥ ಪ್ರಕೃತಿಯಲ್ಲಿ ಸಹಜವಾಗಿ ನಡೆಯುವಂಥ ಚಟುವಟಿಕೆ, ಅನಿವಾರ್ಯ ಚಟುವಟಿಕೆ. ಇದಕ್ಕೂ ವಿಕಲ್ಪನೂ ಇಲ್ಲ. ಮುಂದುವರೆದು, ಹುಡುಕುತ್ತಿದ್ದ ಸರ್ವಾಂಗ ಸುಂದರಿ ರಾಜಪುತ್ರಿಯನ ಹನುಮ ಎಚ್ಚರಿಸುತ್ತಾ ಸುಖ ನಿದ್ರಾಸ್ತ ಪಕ್ಷಿಗಳನ್ನು. ಅಲ್ಲೆಲ್ಲ ಗಿಡದಾಗ ಕೂತ್ಕೊಂಡು ಈ ಗಿಡದಿಂದ ಆ ಗಿಡಕ್ಕೆ, ಆ ಗಿಡದಿಂದ ಈ ಗಿಡಕ್ಕೆ ಸಿಕ್ಕೊಂತ ಅವ ಏನು ಮಾಡ್ತಿರ್ತಾನೆ, ಹನುಮ ಶೀತೆಯನ್ನು ಹುಡುಕ್ತಿರ್ತಾನೆ. ಆದರೆ ಅದರಿಂದ ಏನಾಗ್ತಿದೆ, ಆ ಕೊಂಬೆಗಳಲ್ಲಿ ಕೂತಂತಹ ಹಕ್ಕಿಗಳ ಕೆಲವೊಂದು ಕೂತ್ಕೊಂಡು ನಿದ್ದೆ ಮಾಡ್ತಿರ್ತಾವೆ, ಮಲಗ್ತಿರ್ತಾವೆ.
ರೆಸ್ಟ್ ಮಾಡ್ತಿರ್ತಾವೆ. ಅಂಥ ಹಕ್ಕಿಗಳಿಗೆ ಏನು ಮಾಡ್ತಿದ್ದ, ಇವನು ಜಿಗಿದು ಹೋದ ತಕ್ಷಣ ಅವರ ನಿದ್ರಾವಸ್ತು ಭಂಗ ಆಗಿಬಿಡ್ತಿತ್ತು. ಅಂದರೆ ಅವು ಚಿಲ್ಪಿಲಿಂದ ಎದ್ದು ಹಾರ್ತಿದ್ದವು. ಪಕ್ಕ ಬಡಿದು ನೆಗೆದಾಗ ಹಕ್ಕಿಗಳು ಪುಷ್ಪವೃಷ್ಟಿ ಸುರಿಯುತ್ತಿತ್ತು ಕೊಂಬೆಗಳಿಂದ. ಇವ ಗಿಡದಾಗ ಜಿಗಿದು ಹೋದ ಕೂಡಲೇ ಇವನ ಜಿಗಿತದಿಂದ ಆಯಿತು. ಮತ್ತು ಆ ಪಕ್ಷಿಗಳು ಇವನ ಕಂಡು ಕೂಡಲೇ ಏನು ಮಾಡ್ತಿದ್ದು, ಹೆದರಿಕೊಂಡು ಹಾರ್ತಿದ್ದು. ಪಕ್ಕ ಬಡ್ಕೋತ ಏನು ಹಾರ್ತಿದ್ವಲ್ಲ, ಆ ಒಂದು ಪಕ್ಕದ ಇದಕ್ಕೆ ಹಾರುವ ರಭಸಕ್ಕೆ ಏನಾಗ್ತಿತ್ತು, ಅಲ್ಲೆಲ್ಲೇ ಕೊಂಬೆಗಳಲ್ಲಿದ್ದಂಥ ಹೂಗಳು ಉದುರಿ ಕೆಳಗೆ ಬಿಡ್ತಿದ್ದು, ಅದಕ್ಕೆ ಪುಷ್ಪವೃಷ್ಟಿ ಆಗುತ್ತಿತ್ತು ಅಂತ ಹೇಳಿ ಹನುಮ ಹೇಳ್ತಾನೆ. ಇದೇ ರೀತಿಯಾಗಿ ಮತ್ತು ಅಲ್ಲಿ ಒಂದು ಆ ವನದ ವರ್ಣನೆಯನ್ನು ಹೇಗೆ ವಾಲ್ಮೀಕಿ ಅವರು ಮುಂದುವರಿಸ್ತಾರೆ, ಅಲ್ಲೇನು ಬೆಳವಣಿಗೆಗಳು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.